ಹಾಯ್ ಹಲೋ ಸ್ನೇಹಿತರೆ, ನಾನಿವತ್ತು ತಿಳಿಸಕ್ಕೆ ಬಂದಿರೋಂಥ ವಿಷಯ ಬಲಮುರಿ ಹಾಗೂ ಎಡಮುರಿ ಗಣಪತಿ ನಡುವಿರೋಂಥ ವ್ಯತ್ಯಾಸ. ಹಾಗೆ ಯಾವುದು ಶ್ರೇಷ್ಠ. ನಾವು ಯಾವುದೇ ಶುಭಾರಂಭ ಮಾಡಬೇಕಾದ್ರೂ ನಾವು ಗಣೇಶನ ಪೂಜೆ ಮಾಡ್ತೇವೆ. ಗಣೇಶನವರನ್ನು ನಾವು ವಿಘ್ನ ವಿನಾಶಕಾರಕ ಎಂದು ಕರೆಯುತ್ತೇವೆ. ಆದ್ರಿಂದ ನಾವು ಎಲ್ಲ ಶುಭ ಕಾರ್ಯಗಳಲ್ಲಿ ಪೂಜೆ ಮಾಡ್ತೇವೆ. ಜೀವನದಲ್ಲಿ ಎದುರಾಗುವ ಎಲ್ಲ ಬಿಕ್ಕಟ್ಟುಗಳನ್ನು ಗಣಪ ದೇವರು ನಿವಾರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಹ ಗಣಪನ ಫೋಟೋ ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ಕೆಲವು ಜನರು ಗಣಪತಿಯಲ್ಲಿ ಸೊಂಡಿಲು ಎಡಗಡೆ ಇದೆಯೋ ಅಥವಾ ಬಲಗಡೆ ಇದೆಯೋ ಎಂದು ಗಮನಿಸುವುದಿಲ್ಲ. ಗಮನಿಸಿದರೂ ಕೂಡ ವಿಶೇಷವೇನಿಲ್ಲ ಎಂದು ಸುಮ್ಮನೆ ಪೂಜೆ ಮಾಡ್ತಾ ಇರ್ತಾರೆ. ಅದರಲ್ಲೂ ಗಣಪತಿ ಪೂಜೆಯಲ್ಲಿ ಕೆಲವು ಸೊಂಡಿಲಿಗೆ ಸಂಬಂಧಪಟ್ಟಂತಹ ನಿಯಮಗಳಿರ್ತವೆ. ಅಷ್ಟಕ್ಕೂ ಸೊಂಡಿಲು ಬಲಕ್ಕಿದ್ದರೆ ಏನರ್ಥ, ಎಡಕ್ಕಿದ್ದರೆ ಏನರ್ಥ ಎಂದು ತಿಳಿಯೋಣ ಬನ್ನಿ. ಗಣಪನ ಸೊಂಡಿಲು ಬಲಕ್ಕಿದ್ದರೆ ಬಲಮುರಿ ಗಣೇಶ, ಎಡಕ್ಕಿದ್ದರೆ ಎಡಮುರಿ ಗಣೇಶ ಎಂದು ಕರೆಯಲಾಗುತ್ತದೆ. ಬಲಮುರಿ ಗಣಪನನ್ನು ಜಾಗೃತ ಗಣಪನೆಂದು ಉಲ್ಲೇಖಿಸಲಾಗುತ್ತದೆ. ನಾವು ಬಲಮುರಿ ಗಣಪನನ್ನು 100ಕ್ಕೆ 1 ಇಲ್ಲ 2 ದೇವಸ್ಥಾನಗಳಲ್ಲಿ ಪೂಜೆ ಮಾಡೋದನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ಬಲಮುರಿ ಗಣಪನನ್ನು ಮನೆಯಲ್ಲಿ ಇಟ್ಕೊಂಡು ಪೂಜಿಸುತ್ತಿಲ್ಲ. ಮನೆಯಲ್ಲಿ ಪೂಜಿಸಲು ಎಡಮುರಿ ಗಣಪನೇ ಸೂಕ್ತ. ಬಲಮುರಿ ಗಣಪತಿ ಸೊಂಡಿಲು ಬಲಕ್ಕಿರುವುದರಿಂದ ಇವರು ದಕ್ಷಿಣಾಭಿಮುಖ ಮೂರ್ತಿ. ಬಲಬದಿ ಎಂದರೆ ದಕ್ಷಿಣ ದಿಕ್ಕು. ಇದು ಯಮಲೋಕದ ದಿಕ್ಕು, ಯಮಲೋಕಕ್ಕೆ ಕೊಂಡೊಯ್ಯುವಂತಹ ದಿಕ್ಕು. ಗಣಪತಿ ಬಲ ದಿಕ್ಕು ಎಲ್ಲ ಸುಖ ಹಾಗೂ ಮೋಕ್ಷಗಳನ್ನು ಬಿಂಬಿಸುತ್ತದೆ. ಕುಟುಂಬ ಹೊಂದಿರುವಂತಹ ಜನರು ಕರ್ತವ್ಯಗಳನ್ನು ಹಾಗೂ ಲೌಕಿಕ ಸಂತೋಷವನ್ನು ಹೊಂದಿರುವುದರಿಂದ ಬಲಮುರಿ ಗಣೇಶನನ್ನು ಪೂಜಿಸಿಲ್ಲ. ಹಾಗೇನಾದರೂ ಬಲಮುರಿ ಗಣೇಶನನ್ನು ಪೂಜಿಸಬೇಕಂದ್ರೆ ಕಟ್ಟುನಿಟ್ಟಾದಂತಹ ವಿಧಾನಗಳನ್ನು ನಾವು ಪಾಲಿಸಬೇಕಾಗುತ್ತೆ. ಬಲಮುರಿ ಗಣಪನನ್ನು ಉಷ್ಣಕಾರಕನಾಗಿರೋದ್ರಿಂದ ಇವರ ಪೂಜೆಯಲ್ಲಿ ಏನಾದರೂ ಲೋಪವಾದರೆ ನಮಗೆ ಕೆಡುಕುಂಟಾಗುತ್ತದೆ. ಆದ್ದರಿಂದ ನಮಗೆ ಎಡಮುರಿ ಗಣಪನೇ ಸೂಕ್ತ, ಹಾಗೆ ಜನಪ್ರಿಯ. ನನ್ನ ಚಾನಲ್, ನನ್ನ ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.